ಒಬ್ಳೆ ಮಗಳ ತುಂಬಾ ಪ್ರೀತಿಯಿಂದ ತುಂಬಾ ಮುದ್ದಾಗಿ ಬೆಳೆಸಿರ್ತಾರಲ್ವಾ. ಅವಳು ನಗ್ತಾಳೆ, ತಲೆ ಆಡಿಸಿ ಒಪ್ಕೊಳ್ತಾಳೆ. ಆದ್ರೆ ಆ ನಗುವಿನ ಹಿಂದಿನ ಕತೆ ಯಾರೂ ಕೇಳೋದಿಲ್ಲ. ಅವಳೊಬ್ಳೆ ಮಗಳು, ಹೌದು, ಅವಳಿಗೆ ಪ್ರೀತಿ ಸಿಕ್ಕಿದೆ, ತುಂಬಾನೇ ಸಿಕ್ಕಿದೆ. ಆದ್ರೆ ಆ ಪ್ರೀತಿಯ ಜೊತೆಗೆ ಬಂದ ಜವಾಬ್ದಾರಿಗಳ ತೂಕವನ್ನು ಯಾರೂ ನೋಡಿಲ್ಲ. ತನ್ನ ರೆಸ್ಪಾನ್ಸಿಬಿಲಿಟೀಸ್ನ, ಪ್ರಾಬ್ಲಮ್ಸ್ನ, ಎಮೋಷನ್ಸ್ನ ಶೇರ್ ಮಾಡ್ಕೊಳ್ಳಿಕ್ಕೆ ಯಾರೂ ಒಡ ಹುಟ್ಟಿದವರು ಇರೋದಿಲ್ಲ. ಒಂದು ಸಮಸ್ಯೆ ಬಂದ್ರೆ ಅಕ್ಕ ನೀನ್ ಮಾಡು ಅಥವಾ ನೀನ್ ನೋಡ್ಕೋ ಅಂತ ಹೇಳೋ ಅವಕಾಶವೇ ಇಲ್ಲ. ಸುಸ್ತಾಗಿದ್ರು, ಮನಸ್ಸು ಬೇಸತ್ತಿದ್ರು ಅವಳ ಕೈಗಳು ನಿಲ್ಲೋದಿಲ್ಲ, ಅವಳ ಹೆಜ್ಜೆಗಳೂ ನಿಲ್ಲೋದಿಲ್ಲ. ಕೆಲವೊಮ್ಮೆ ಒಬ್ರು ಜೊತೆಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತೋ ಅಂತ ಅವಳ ಮನಸ್ಸು ಮೌನವಾಗಿ ಕೇಳ್ತದೆ. ಆದ್ರೆ ಉತ್ತರ ಸಿಗೋದಿಲ್ಲ. ಒಂಟಿಯಾಗಿರೋದನ್ನ ಭಾರವಾಗಿ ಅಲ್ಲ, ತನ್ನ ಶಕ್ತಿಯಾಗಿ ಮಾಡಿಕೊಳ್ಳೋದು ಜೀವನ ಅವಳಿಗೆ ನಿಧಾನವಾಗಿ ಕಲಿಸ್ಬಿಟ್ಟಿದೆ. ಹೇಳಿಕೊಳ್ಳುವವರಿಲ್ಲ ಅನ್ನೋ ಖಾಲಿತನೆದ್ರು ತನಗೆ ತಾನೇ ಜೊತೆಯಾಗಿ ತಾಳ್ಮೆಯಿಂದ ಸ್ವಲ್ಪ ನಗು, ಸ್ವಲ್ಪ ನಂಬಿಕೆ ಹಿಡಿದುಕೊಂಡು ಮುಂದೆ ಸಾಗೋದನ್ನ ಅವಳು ಕಲ್ತ್ಬಿಟ್ಟಿದ್ದಾಳೆ. ಅವಳು ಒಬ್ಳೆ ಮಗಳು ಅಂದ್ರೆ ಅವಳ ಅಪ್ಪ ಅಮ್ಮನಿಗೆ ಅವಳೇ ಎಲ್ಲವೂ. ಅವರ ಕನಸುಗಳು, ಅವರ ಆಸೆಗಳು ಎಲ್ಲವೂ ಅವಳ ಹೆಗಲ ಮೇಲೆ ನೆಮ್ಮದಿಯಾಗಿ ಮಲಗಿವೆ. ಆದ್ರಿಂದ ಅವರನ್ನು ನಿರಾಸೆಗೊಳಿಸಬಾರದು ಎಂಬ ಒಂದು ಸೈಲೆಂಟ್ ಪ್ರೆಷರ್ ಯಾವಾಗ್ಲೂ ಇರ್ತದೆ. ಅವಳು ಸೋತಾಗ, ಅವಳಿಗೆ ಕಷ್ಟ ಬಂದಾಗ ಆ ಒತ್ತಡ ಇನ್ನಷ್ಟು ಭಾರವಾಗ್ತದೆ. ಹೊರಗಡೆಯಿಂದ ನೋಡಿದ್ರೆ ಅವಳು ಯಾವಾಗ್ಲೂ ನಗ್ತಾ ಇರ್ತಾಳೆ, ಸ್ಟ್ರಾಂಗ್ ಆಗಿ ಕಾಣ್ತಾಳೆ, ಒಂಟಿಯಾಗಿದ್ದಾಳೆ ಅಂತ ಅನ್ಸೋದೇ ಇಲ್ಲ. ಆದ್ರೆ ಒಳಗೆ ನೂರಾರು ಪ್ರಶ್ನೆಗಳು, ಸಣ್ಣ ಸಣ್ಣ ಭಯಗಳು ಉತ್ತರ ಹುಡುಕ್ತಾ ಅಲೆದಾಡ್ತವೆ. ಆದ್ರೂ ಅವಳು ನಿಲ್ಲೋದಿಲ್ಲ. ಯಾಕಂದ್ರೆ ಅವಳ ಶಕ್ತಿ, ಅವಳ ಅಪ್ಪಮ್ಮನ ಪ್ರೀತಿ, ಅವರ ತ್ಯಾಗ, ಅದು ಅವಳನ್ನು ಮತ್ತೆ ಮತ್ತೆ ಎಬ್ಬಿಸ್ತದೆ, ಮತ್ತೆ ಮತ್ತೆ ಮುಂದೆ ಕರೆದೊಯ್ಯುತ್ತದೆ. ಜನ ಮತ್ತೆ ಹೇಳ್ತಾರೆ, ಒಬ್ಳೆ ಮಗಳು ಅಂದ್ರೆ ಮನೆ ಹಿರಿ ಮಗಳಂತ ಅಲ್ವಾ. ಆದ್ರೆ ಅದು ಹಾಗಲ್ಲ. ಒಬ್ಬಳೆ ಮಗಳು ಅಂದ್ರೆ ಜವಾಬ್ದಾರಿಯನ್ನು ಯಾರ ಹೆಗಲ ಮೇಲೂ ಇಡುವ ಅವಕಾಶವಿಲ್ಲದ ಜೀವನ. ಎಲ್ಲವನ್ನು ತನ್ನದೇ ಹೃದಯದಲ್ಲಿ ಹಿಡಿದುಕೊಂಡು ನಗ್ತಾ ಮೌನವಾಗಿ ಮುಂದೆ ಸಾಗುವ ಕತೆ.